ಇನ್ನು ನಿಮ್ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FD ಅನ್ನು ಬಂದಿಲ್ಲ. ಎಲ್ಲಿ ಇನ್ನು ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ಯಾವಾಗ ಕೆಲಸಕ್ಕೆ ಬರೋದು? ಜನ ಬಂದ್ಮೇಲೆ ನೀವು ಬರೋದಾ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು. ಈಗ ಅವ್ರು ಫೋನ್ ಮಾಡಿದ್ರೆ ಬಂದಿದ್ದೀರ. ತಾಲೂಕು ಆಫೀಸಲ್ಲೂ ಇಲ್ಲ, AC ಆಫೀಸಲ್ಲೂ 0. ಎಲ್ಲ ಬಾಗಿಲುಗಳು ಓಪನ್ ಇದೆ, ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ, ಕಸ ಹೊಡೆಯೋರು ಕೂಡ ಇಲ್ಲ, ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ. ಕೇಳಿದ್ರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ. AC ಆಫೀಸಲ್ಲಿ ಇದ್ದೀನಿ, ಇಲ್ಲೂ ಕೂಡ ಒಬ್ಬರು ಇಲ್ಲ. ಜನ ಬಂದಿದ್ದಾರೆ, ಅವರು ಇವರು ಬಂದು ಕಾಯ್ತಾ ಇದ್ದಾರೆ. AC ಆಫೀಸು ಸೆಕ್ಷನ್ ಒಳಗಡೆ ಇದ್ದೀನಿ, ಪೂರ್ತಿ ಖಾಲಿ ಇದೆ. ಇಲ್ಲೊಂದು 10 ಸೆಕ್ಷನ್ ಇರ್ಬೋದು, 10 ಸೆಕ್ಷನ್ ಖಾಲಿ. ಯಾರೋ ದಿವಾಕರು, ತಹಶೀಲ್ದಾರರು, AC ಆಫೀಸು ಖಾಲಿ. AC ಇಲ್ಲ, ತಹಶೀಲ್ದಾರ್ ಇಲ್ಲ, ಶಿರಸ್ತೆದಾರರಿಲ್ಲ, FDI ಇಲ್ಲ, SDI ಇಲ್ಲ, ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ. ಏನ್ ಹೇಳ್ಬೇಕು? ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಹಿಂಗಾದ್ರೆ ವ್ಯವಸ್ಥೆ. ಅವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಅವರು ಸಬ್ ರಿಜಿಸ್ಟ್ರಾರ್ ಪತ್ತೆ ಇಲ್ಲ. ಅವರು ಡೇಟಾ ಎಂಟ್ರಿ ಆಪರೇಟರ್ಗಳು ಔಟ್ಸೋರ್ಸ್ ಸ್ಟಾಫ್ ಮಾತ್ರ ಬಂದಿದ್ದಾರೆ. ಯಾರು ಇಲ್ಲ, ಹೇಳೋರು ಇಲ್ಲ, ಇದೆ ಪರಿಸ್ಥಿತಿ. ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ. ಏನಾಗಿದ್ದೀರಪ್ಪ ತಾವು? ನಿಮ್ಗೆ ಯಾರಪ್ಪ ಸೆಕ್ಷನ್? ನಿಮ್ದು ಯಾವುದು? ಆಯ್ತಪ್ಪ. ನಿಮ್ ಮೇಲ್ನವ್ರು ಯಾರು? ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು? ಅವ್ರ ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಯಾರು ಶಿರಸ್ತೆದಾರ? ಕೆಳಗಿರೋರು ಅವರ? ಇಲ್ಲಿ RRT ಶಿರಸ್ತೆದಾರರು. ಎಲ್ಲಿ ಅವ್ರ ಆಫೀಸರ್ ತೋರಿಸಿರಪ್ಪ. ಓಕೆ, ಶಿವಶಂಕರ್ ಅವರು ಮಾಹಿತಿ ಏನ್ ಮಾತಾಡಿ ಏನು ಪ್ರಯೋಜನ? ಏನಪ್ಪ ಇದು ಆಫೀಸು? ಯಾರ್ಯಾರು ಬರ್ಬೋದು? ಯಾರ್ಯಾರು ಇದ್ದಾರೆ ಇಲ್ಲಿ? ಎಲ್ಲಿ ಶಿರಸ್ತೆದಾರರು? ಯಾವಾಗ ಬರ್ತಾರೆ? ಅವ್ರು ಬಂದಾಗ ಬರ್ತಾರೆ ಅಷ್ಟೇ. ಇದು ಶಿರಸ್ತೆದಾರ. ಏನಾಗಿದ್ದೀರಾ ನೀವೆಲ್ಲ? ಕೇಸ್ ವರ್ಕರ್ಸ್ ಎಲ್ಲ. ಯಾವುದು ಶಿರಸ್ತೆದಾರದು? ಅದ ಯಾವ್ದಮ್ಮ ಅಟೆಂಡೆನ್ಸ್ ರಿಜಿಸ್ಟ್ರು ಎಲ್ಲ? ಇದು ಪೂರ ತಾಲೂಕು ಆಫೀಸ್ ಒಂದೇನಾ? ಬೇರೆ ಬೇರೆ ಇದೆಯಾ? ಅಂದ್ರೆ ಫೀಲ್ಡ್ ಅಲ್ಲಿ ಅಂದ್ರೆ ಯಾರ್ಯಾರು ಅವರು? ಈಗ ಇಲ್ಲಿ ಪರವಾಗಿಲ್ಲ. ಯಾವಾಗ ಬೇಕಾ ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಯಾವಾಗ ಬೇಕೋ ಬರ್ಬೋದು. ಆಫೀಸ್ಗೆ, ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ? ನೀವು ಬಂದಾಗಲೇ ಟೈಮ್ ಅಲ್ವಾ? ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ? ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ? ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ಯಾವುದು ಲೆಕ್ಕ ಇಲ್ಲ. ನೀವು ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿದ್ದೀರಾ? ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ, ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನ್ ಅಂತ ಕೊಂಡಾಡ್ತಾ ಇದ್ದಾರೆ ಜನ. ಅವ್ರನ್ನ ಅಪ್ಪ ಮಾತಾಡ್ತಾ ಇದ್ದೀನಲ್ಲಪ್ಪ.
ನಾನು ಮನೆ ಕೆಲಸ ಮಾತಾಡ್ತಾ ಇದ್ದೀನಪ್ಪ, ನಾನು ಮನೆ ಕೆಲಸ ಮಾತಾಡ್ತಾ ಇದ್ದೀನಿ. ಹೊಸ ಕೆಲಸಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಒಂದು ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ, ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ, ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ, ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಹಾಕ್ಬಿಡಿ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ, ತಪ್ಪೇನಿಲ್ಲ.